ವಾಲ್ಮೀಕಿ ಸಂಘ ಅವರು ಸ್ವಾಗತ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಮತ್ತು ನನ್ನ ಆದಿವಾಸಿ ಬಂಧುಗಳಿಗೂ 31ನೇ ಆದಿವಾಸಿ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನ ಕೋರುತ್ತಾ 4 ಡಿಸೆಂಬರ್ 23ರಂದು ಆದಿವಾಸಿಗಳ ಸಂಸ್ಕೃತಿ ಹಕ್ಕುಗಳಿಗಾಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಟ್ರೈಬಲ್ಸ್ ವಾಲ್ಮೀಕಿ ನಿಗಮದಲ್ಲಿ ನಿಮ್ಮ ಹೆಸರಿದೆ. ಅಷ್ಟು ಸುಲಭವಾಗಿ ವಾಲ್ಮೀಕಿ ನಿಗಮದಲ್ಲಿ ಒಂದು ಗ್ರ್ಯಾಂಟ್ ಅನ್ನು ನಿಮಗೆ ಕೊಡುವಂತ ಎಲ್ಲರೂ ಬರಲ್ಲ. ನಿಮಗೆ ವಿಶೇಷವಾದ ಗ್ರ್ಯಾಂಟ್ ಬರಬೇಕು ಅಂತ ನನ್ನ ಪ್ರಕಾರ ಬುಡಕಟ್ಟು ಜನಾಂಗಕ್ಕೆ ಒಂದು ನಿಗಮ ಮಾಡಿದ್ರೆ ಒಳ್ಳೆ ಪ್ರಭಾವಿಗಳ ಪಾಲಾಗ್ತದೆ. ಎಲ್ಲಕ್ಕಿಂತ ಮುಖ್ಯ ರಾಜಕೀಯನೂ ಒಟ್ಟಿಗೆ ಯಾವುದೇ ಒಂದು ಸಮಾಜ ಮುಂದೆ ಬರಬೇಕಾದ್ರೆ ರಾಜಕೀಯವು ಬಹಳ ಮುಖ್ಯ. ಹಾಗಾಗಿ ಅಲ್ಲಿ ರಾಜಕೀಯದಲ್ಲಿ ಕೆಲವು ಕಡೆದಾರು ನಮ್ಮಲ್ಲಿ ಆದಿವಾಸಿ ಬುಡಕಟ್ಟು ಜನಾಂಗಕ್ಕೆ ಈ ರಾಜಕೀಯ ಮೀಸಲು ಮಾಡ್ತಕ್ಕಂಥದ್ದನ್ನ ಸರ್ಕಾರ ಮಾಡಿದ್ರೆ ಬಹಳ ಒಳ್ಳೆಯದು. ಅದೆಲ್ಲ ನೀವು ಪಡ್ಕೋಬೇಕು ಅಂತಂದ್ರೆ ಸರ್ಕಾರದಲ್ಲಿ ಇವತ್ತು ನಿಬಂಧನೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಕರಾಗದೆ ಶಿಕ್ಷಣವನ್ನು ಪಡೆದೇ ಹೊರತು ಸರ್ಕಾರ ಎಲ್ಲ ಸೌಲಭ್ಯವನ್ನು ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಿ ಕೀಳರಿಮೆಯನ್ನ ಬಿಟ್ಟುಬಿಡಿ. ಸಮಾಜದಲ್ಲಿ ಅಪ್ಪ ಹಾಕೊಂಡ ಅಪ್ಪ ಆತ್ಮಕ್ಕೆ ನೆಣ ಹಾಕಬೇಕು ಅಂತೇನಿಲ್ಲ. ಬದಲಾವಣೆಗಳಾಗಬೇಕು. ಬದಲಾವಣೆ ಆಗದಿದ್ರೆ ಯಾವತ್ತಿಗೂ ನಾವು ಅದನ್ನೇ ನಮ್ಮ ಮಕ್ಕಳು ಬಿಟ್ಬಿಟ್ಟು ಬೈತಾ ಹಂಗೇ ಇರಬೇಕಾಯ್ತು. ಎಲ್ಲ ಆಸೆ ಆಕಾಂಕ್ಷೆಗಳು ಇವತ್ತಿನ ಮಕ್ಕಳು ಇದ್ದಾವೆ. ಆರ್ಥಿಕ ವಿದ್ಯಾವಂತ ಮಾಡಿ ಏನು ಅವ್ರನ್ನ ಆಶ್ರಮ ಶಾಲೆ ಓದಿದ ಮೇಲೆ ಅವ್ರನ್ನ ಮುರಾರ್ಜಿ ಶಾಲೆಗಳಿಗೂ ನಮ್ಮಲ್ಲಿ ಚಾಮರಾಜ ಜಿಲ್ಲೆಯಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ. ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಯಾವ ಶಿಕ್ಷಣ ಸಂಸ್ಥೆಗಳಾಗಬೇಕು ಎಲ್ಲವೂ ಇದ್ದಾವೆ. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಲಾ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜ್ ಎಲ್ಲವೂ ಮಕ್ಕಳು ಇಲ್ಲೇ ಒಳ್ಳೆಯ ಒಬ್ಬರು ಡಿಗ್ರಿ ಮಾಡಿ ಒಳ್ಳೆಯ ವಿದ್ಯಾವಂತನಾಗಿ ಮತ್ತು ಉದ್ಯೋಗಕ್ಕೂ ಅವಕಾಶಗಳಿದ್ದಾವೆ ನಮ್ಮಲ್ಲಿ. ಈಗ ಸರ್ಕಾರದ ಉದ್ಯೋಗ ಒಂದು ಕಡೆ ನಿಮಗೆ ಮೀಸಲಾತಿ ಇದೆ. ಅದನ್ನು ಬಿಟ್ಟು ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ಸುಮಾರು 2200 ಚಿಲ್ಲರೆ ನಾವು ಇಂಡಸ್ಟ್ರಿಯಲ್ ಏರಿಯಾನ ಮಾಡಿದ್ದೀವಿ. ಈಗಾಗಲೇ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಇದ್ದೀವಿ. ಅದನ್ನೆಲ್ಲ ಪಡ್ಕೋಬೇಕಾದ್ರೆ ನಿಮ್ಗೆ ಅದು ನಾನು ಹೇಳಿ ಒಳ ಮೀಸಲಾತಿಗಳಿರ್ತವೆ, ನಿಮ್ಗೆ ಸಿಗ್ತವೆ. ಮುಖ್ಯವಾಗಿ ವಿದ್ಯಾವಂತನ ಮಾಡಿ. ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ತಾವೆಲ್ಲ ನಿಜಕ್ಕೂ ಇಷ್ಟು ಜನ ಇದ್ದರೆ ಇರ್ತದೆ. ನಮ್ಮಲ್ಲಿ ನಾವು ಒಗ್ಗಟ್ಟಾಗಬೇಕು. ಅಂಬೇಡ್ಕರ್ ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಯಾವ ರೀತಿ ಅಂಬೇಡ್ಕರ್ ಅವರು ಮೊದಲು ವಿದ್ಯಾವಂತನಾಗು, ಒಗ್ಗಟ್ಟಾಗು, ಹಕ್ಕಿಗಾಗಿ ಹೋರಾಡುವಂತ ಏನು ಹೇಳಿದ್ರು ಅದನ್ನು ತಾವೆಲ್ಲ ಪಾಲಿಸ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ತಾವೆಲ್ಲ ಮುಂದಿನ ದಿನಗಳಲ್ಲಿ ಏನು ಸರ್ಕಾರದಿಂದ ಬರಬೇಕು ಅದಕ್ಕೆ ನಾವು ತಮ್ಮ ಜನಸೇವಕರಾಗಿ ಆ ಕೆಲಸ ಮಾಡೋಕೆ ನಾವು ಬದ್ಧವಾಗಿರ್ತೀವಿ. ನಾವು ಎಲ್ಲರೂ ಬದ್ಧವಾಗಿ ಆ ಒಂದು ಕಷ್ಟದ ಜೀವನವನ್ನ ಸಾಗಿಸ್ತಾ ಇದ್ದೀರಾ, ಅದು ಬದಲಾಗಬೇಕು. ನೀವು ಎಲ್ಲರಂತೆ ನಿಮ್ಮ ಮಕ್ಕಳು, ನೀವು ಮತ್ತೆ ನಿಮ್ಮ ಮಕ್ಕಳು ಮುಂಚೂಣಿಗೆ ಬರಬೇಕು. ಅವರು ಸಹ ಎಲ್ಲರಂತೆ ಇವತ್ತು ಜೀವನವನ್ನ ಸಾಗಿಸ್ತಕ್ಕಂಥ ಕೆಲಸ ಆಗ್ಲೇಬೇಕಂತೇಳಿ ಇವತ್ತು ಸರ್ಕಾರ ಮತ್ತೆ ನಾವುಗಳು ಸಹ ಈ ಜನಪ್ರತಿನಿಧಿಗಳು ಇವತ್ತು ನಿಮ್ಮ ಒಂದು ಬದುಕನ್ನ ಹಸನಾಗ್ಲಿಕ್ಕೆ ಬಹಳಷ್ಟು ಏನು ಮೂಲಭೂತ ಸೌಕರ್ಯಗಳಿಲ್ಲ ಅದನ್ನೆಲ್ಲನೂ ನಿಮಗೆ ತಲುಪಿಸ್ತಕ್ಕಂಥ ಕೆಲಸ ಆಗ್ಲೇಬೇಕನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮಕ್ಕಳ ಒಂದು ವಿದ್ಯಾಭ್ಯಾಸ ಅಂತ ಬಂದಾಗ ತಾವುಗಳು ಏನು ಮನವಿ ಕೊಟ್ಟಿದ್ದೀರಾ, ಈಗಾಗಲೇ ನಿಮಗೆ ಮಕ್ಕಳ ಒಂದು ನರ್ಸಿಂಗ್ ಮಾಡಿರತಕ್ಕಂಥ ಮಕ್ಕಳಿಗೆ ಕೆಲಸ ಒದಗಿಸ್ಕೊಡ್ಬೇಕು. ಮತ್ತೆ ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲಿಯೂ ಸಹ ನಮ್ಮ ಮಕ್ಕಳಲ್ಲಿ ಅಲ್ಲಿಯೂ ಸಹ ಒಂದು ಸ್ವಲ್ಪ ಕೆಲಸನ ನೀವು ಕೊಡ್ಬೇಕಂತ ಹೇಳ್ತಾ ಇದ್ದೀರಾ. ಇನ್ನು ಹೆಚ್ಚು ನಿಮ್ಮ ಮಕ್ಕಳು ವಾಚರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಮುಂದಿನ ಪೀಳಿಗೆ ಅದನ್ನ ಬದಲಾಗಿ ಮುಂದೆ ಇನ್ನೂ ಹೆಚ್ಚು ಓದನ್ನ ಓದಿ ಅವರು ಸಹ ಮೇಲೆ ಬರಬೇಕು. ಏನು ಕಳೆದ ಬಜೆಟ್ ಅಲ್ಲಿ ಇಡೀ ರಾಜ್ಯದಲ್ಲಿ 5 ಶಾಲೆಗಳನ್ನ ಸರ್ಕಾರ ಘೋಷಣೆ ಮಾಡಿತ್ತು. ಅಂದ್ರೆ 5 ಜಿಲ್ಲೆಗಳಲ್ಲಿ. ಅದು ನಮ್ಮ ಜಿಲ್ಲೆಯಲ್ಲಿ ಈಗ ನಕ್ಕುಂದಿಗೆ 8ನೇ ತರಗತಿಯಿಂದ ಮೇಲ್ವರ್ಗಕ್ಕೆ ಅಂದ್ರೆ 8ರಿಂದ 12ನೇ ತರಗತಿವರೆಗೂ ನಿಮ್ಮ ಮಕ್ಕಳು ಎಲ್ಲೂ ಹೊರಗೆ ಹೋಗ್ಬೇಕಾಗಿಲ್ಲ. ಅಲ್ಲೇ ಓದ್ಕೊಂಡು ಅವರು PUC ಪಾಸ್ ಮಾಡಿದ್ಮೇಲೆ ಡಿಗ್ರಿಗೆ ಬೇರೆ ಕಡೆ ಹೋಗ್ಬೇಕಾಗತ್ತೆ. ಅಲ್ಲಿ ತನಕ ನೀವು ಆತಂಕ ಪಡ್ಬೇಕಾಗಿಲ್ಲ. ಅದು ಬಹಳ ಅವಶ್ಯಕತೆ ಇತ್ತು. ಇವತ್ತು ಕಾಡಲ್ಲಿ ಆ ಒಂದು ಕಷ್ಟದ ಜೀವನವನ್ನ ಸಾಗಿಸ್ತಾ ಇದ್ದೀರಾ, ಅದು ಬದಲಾಗಬೇಕು. ನೀವು ಎಲ್ಲರಂತೆ ನಿಮ್ಮ ಮಕ್ಕಳು, ನೀವು ಮತ್ತೆ ನಿಮ್ಮ ಮಕ್ಕಳು ಮುಂಚೂಣಿಗೆ ಬರಬೇಕು. ಅವರು ಸಹ ಎಲ್ಲರಂತೆ ಇವತ್ತು ಜೀವನವನ್ನ ಸಾಗಿಸ್ತಕ್ಕಂಥ ಕೆಲಸ ಆಗ್ಲೇಬೇಕಂತ ಹೇಳಿ
ಇವತ್ತು ಸರ್ಕಾರ ಮತ್ತೆ ನಾವುಗಳು ಸಹ ಈ ಜನಪ್ರತಿನಿಧಿಗಳು ಇವತ್ತು ನಿಮ್ಮ ಒಂದು ಬದುಕನ್ನ ಹಸನಾಗ್ಲಿಕ್ಕೆ ಬಹಳಷ್ಟು ಏನು ಮೂಲಭೂತ ಸೌಕರ್ಯಗಳಿಲ್ಲ ಅದನ್ನೆಲ್ಲನೂ ನಿಮಗೆ ತಲುಪಿಸ್ತಕ್ಕಂಥ ಕೆಲಸ ಆಗ್ಲೇಬೇಕನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮಕ್ಕಳ ಒಂದು ವಿದ್ಯಾಭ್ಯಾಸ ಅಂತ ಬಂದಾಗ ತಾವುಗಳು ಏನು ಮನವಿ ಕೊಟ್ಟಿದ್ದೀರಾ, ಈಗಾಗಲೇ ನಿಮಗೆ ಮಕ್ಕಳ ಒಂದು ನರ್ಸಿಂಗ್ ಮಾಡಿರತಕ್ಕಂಥ ಮಕ್ಕಳಿಗೆ ಕೆಲಸ ಒದಗಿಸ್ಕೊಡ್ಬೇಕು, ಮತ್ತೆ ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲಿಯೂ ಸಹ ನಮ್ಮ ಮಕ್ಕಳಲ್ಲಿ ಅಲ್ಲಿಯೂ ಸಹ ಒಂದು ಸ್ವಲ್ಪ ಕೆಲಸನ ನೀವು ಕೊಡ್ಬೇಕಂತ ಹೇಳ್ತಾ ಇದ್ದೀರಾ. ಇನ್ನು ಹೆಚ್ಚು ನಿಮ್ಮ ಮಕ್ಕಳು ವಾಚರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಮುಂದಿನ ಪೀಳಿಗೆ ಅದನ್ನ ಬದಲಾಗಿ ಮುಂದೆ ಇನ್ನೂ ಹೆಚ್ಚು ಓದಿ ಅವರು ವಿಶೇಷ ಅಂದ್ರೆ ನಮ್ಮ ಜಿಲ್ಲೆಗೋಸ್ಕರನೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೂಡ ಒಂದು ಟೈಮ್ ಕೊಡೋದಕ್ಕೆ ಕೋರ್ಕೊಂಡಿದ್ವಿ. ಅವರು ಬೆಂಗಳೂರಿನಲ್ಲಿ ಕೃಷ್ಣ ಅಂತ ಒಂದು ಅಫಿಷಿಯಲ್ ರೆಸಿಡೆನ್ಸ್ ಏನಿದೆ ಅಲ್ಲಿ ಮೀಟಿಂಗ್ ಹಾಲ್ ನಲ್ಲಿ ನಮ್ ಜೊತೆಗೆ ಅಲ್ಲಿ ಪಾಲಿಸಿ ಲೆವೆಲ್ ಇಶ್ಯೂಸ್ ಎಲ್ಲ ಚರ್ಚೆ ಆಯ್ತು. ಏನು 3ರಷ್ಟು ಒಳ ಮೀಸಲಾತಿ ಕೊಡುವಂತದ್ದು, ಅಭಿವೃದ್ಧಿ ನಿಗಮ ಎಸ್ಟಾಬ್ಲಿಷ್ಮೆಂಟ್ ಮಾಡುವಂತದ್ದು, ಮತ್ತೆ ಆಶಾ ಕಾರ್ಯಕರ್ತೆಯರು ಮತ್ತೆ ನರ್ಸಿಂಗ್ ಇತರೆ ಒಂದು ಇದರಲ್ಲಿ ಸ್ಪೆಷಲ್ ಆಗಿ ರಿಕ್ರೂಟ್ಮೆಂಟ್ ಅಲ್ಲಿ ತಗೊಳ್ಳುವಂತದ್ದು ಇದೆಲ್ಲ ಚರ್ಚೆ ಆಯ್ತು. ಅದನ್ನು ಕೂಡ ಸಕಾರಾತ್ಮಕವಾಗಿ ನಾವು ತಗೊಳ್ತೀವಿ ಅಂತ ಸಾಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಮೂಲಭೂತ ಸೌಕರ್ಯಕ್ಕೆ ಬಂದ್ರೆ ನಮ್ಮಲ್ಲಿ ಕುಡಿಯುವ ನೀರು, ವಿದ್ಯುತ್ ಸೌಕರ್ಯ, ಮತ್ತೆ ಸಮುದಾಯ ಭವನ, ಮತ್ತೆ ಶಾಲೆಗಳು, ಅಂಗನವಾಡಿಗಳು, ಆಶ್ರಮ ಶಾಲೆಗಳು, ಈ ರೀತಿ ಕೆಲವು ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ. ಮೇನ್ಲಿ ಆರೋಗ್ಯದ್ದು, ಯಾಕಂದ್ರೆ ತುಂಬಾ ದೂರದಲ್ಲಿ ಹಾಸ್ಪಿಟಲ್ಗಳು, PHC ಸಬ್ ಸೆಂಟರ್ ಇದ್ದಾಗ ಹಲವಾರು ಬಾರಿ ಕರ್ಕೊಂಡು ಹೋಗೋದಕ್ಕೆ ಡೆಲಿವರಿಗಾಗಿರ್ಬೋದು, ಏನಾದ್ರು ಎಮರ್ಜೆನ್ಸಿ ಸೀರಿಯಸ್ ಆಗಿದ್ರೆ ಕೂಡ ಕರ್ಕೊಂಡು ಹೋಗೋಕೆ ಅನಾನುಕೂಲ ಆಗುತ್ತೆ ಅಂತ ಈಗಾಗಲೇ ಒಂದು ಮಲೆಮಹದೇಶ್ವರ ಪ್ರಾಧಿಕಾರದಿಂದ ಕೂಡ ಮೊಬೈಲ್ ಮೆಡಿಕಲ್ ಯೂನಿಟ್ ಕೊಟ್ಟಿದ್ದೀವಿ. ಜೊತೆಗೆ DMF ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಏನು ಗಣಿದು ನನ್ನ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ, ಅದರಿಂದ ಕೂಡ ಒಂದು ಮೊಬೈಲ್ ಮೆಡಿಕಲ್ ಯೂನಿಟ್ ನ ಕೂಡ ಕೊಡ್ತಾ ಇದ್ದೇವೆ. ಇನ್ನೊಂದು 1-1.5 ತಿಂಗಳಲ್ಲಿ ಅದು ಕೂಡ ಸಪ್ಲೈ ಆಗುತ್ತೆ. ರಸ್ತೆಗಳ ಅಭಿವೃದ್ಧಿ ನಾವು ಅದರಿಂದ ಹೊರಗಡೆನೆ ಯಾವುದೇ ಒಂದು ಕಾಯ್ದೆ ವೈಲೇಟ್ ಮಾಡದಿರೋ ರೀತಿ ಅದನ್ನು ಕೂಡ ತಗೊಂಡಿದ್ದೀವಿ. ಈಗಾಗಲೇ ನರೇಗಾದಲ್ಲಿ ಕೂಡ ಪ್ಲಾನಿಂಗ್ ಆಗಿದೆ, ಅದಕ್ಕೆ ಕೂಡ ವಿಶೇಷ ಅನುದಾನ ತರಬೇಕು ಅಂತ ಐ ಥಿಂಕ್ ನಮ್ಮ ಶಾಸಕರು ಮತ್ತೆ ನಮ್ಮ ಸಚಿವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಆಧಾರ್ ಕಾರ್ಡ್, ನನ್ನ ಗುರುತು, ಈ ತರ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೀವಿ. ಸೊ ಯಾವ್ದಾದ್ರು ಉಳ್ಕೊಂಡಿದ್ರೆ ಕೂಡ ಸ್ಯಾಚುರೇಟ್ ಮಾಡಿ ಅಂತ ನಾನು ನಮ್ಮ ಅಧಿಕಾರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಸೊ 8,159 ಮನೆಗಳಿಗೆ ಇದೊಂದು ಪೌಷ್ಟಿಕ ಆಹಾರ ಕಿಟ್ ಸಪ್ಲೈ ಆಗ್ತಾ ಇದೆ. ನಾನು ಕೂಡ ರ್ಯಾಂಡಮ್ ಆಗಿ ಒಂದೊಂದ್ಸತಿ ಬೆನಿಫಿಷರೀಸ್ಗೆ ನಿಮ್ಗೆ ಕಿಟ್ ತಲುಪಿದ್ಯಾ, ಕಿಟ್ ನಲ್ಲಿ ಎಲ್ಲ ಇದ್ದ, ಈ ಸಾಮಗ್ರಿ ಇದ್ದ, ಒಳ್ಳೆ ಕ್ವಾಲಿಟಿ ಇದೆಯಾ ಅಂತ ಕೂಡ ಕೇಳ್ತಾ ಇದೀವಿ. ಸರ್ಕಾರ ಕೊಡೋ ಸೌಲಭ್ಯ ನಿಮ್ಗೆ ತಲುಪಬೇಕು, ಡೈವರ್ಷನ್ ಆಗ್ಬಾರ್ದು, ನಿಮ್ಗೆ ತಲುಪಬೇಕು ಅಂತ ಖಂಡಿತ ಏನು ಪೌಷ್ಟಿಕ ಆಹಾರದ ಬಗ್ಗೆ ನೀವು ಹೇಳಿದ್ದೀರಿ ಅದು ತುಂಬಾ ಸೀರಿಯಸ್ ಇಶ್ಯೂ ಇದೆ. ಖುದ್ದಾಗಿ ಅದನ್ನ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಅದನ್ನ ಮಾಡಿಸ್ಕೊಡ್ತೀವಿ. 5 ಲಕ್ಷ ವೆಚ್ಚದಲ್ಲಿ ಸುಮಾರು 3,000 ಮನೆ, ನಮ್ಮ ಸರ್ವೆ ಪ್ರಕಾರ 2,995 ಮನೆಗಳು ಬೇಕಾಗಿದೆ. ಅದರಲ್ಲಿ ಮೆಂದಾರೆಗೂ ಕೂಡ 65 ಮನೆಗಳು ಸೇರಿ 150 ಕೋಟಿದು ಅದೊಂದು ಪ್ರಾಜೆಕ್ಟ್ ಕೋರಿದ್ವಿ. ಸರ್ಕಾರದಲ್ಲಿ ಹಂತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು 500 ಮನೆಗಳು ಯಾರು ತುಂಬಾ ಬಡವರಿದ್ದಾರೆ, ಮನೆನೇ ಇಲ್ಲ ಅಂತ ಅವ್ರಿಗೆ CSR ಮೂಲಕ 500 ಮನೆ ಮಾಡಿಸೋದಕ್ಕೆ ಕೂಡ ನಾವು ಈಗಾಗಲೇ ವರ್ಕ್ ಮಾಡ್ತಾ ಇದ್ದೀವಿ.